ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ಪೇನ್ಫುಲ್ ಸೆಷನ್. ಸೊ ಇವತ್ತಿನ ದಿನ 24 ಜನವರಿ ಶುಕ್ರವಾರದ ದಿನ ಮಾರ್ಕೆಟ್ ಓಪನ್ ಆಗಿದ್ದು ಫ್ಲಾಟ್ ಆಗಿ ಅಲ್ಲಿಂದ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ವಾಲಟಿಲಿಟಿ ಇತ್ತು. ಸೊ ನಾವು ಏನ್ ಮಾಡಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಡೇ ಯಾವುದೇ ಟ್ರೇಡ್ ತಗೊಳ್ಳಿಲ್ಲ. ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೆ, ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇರೋ ಸಲುವಾಗಿ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದೇ ಪೊಸಿಷನ್ ತಗೊಳ್ಳಲ್ಲ. ಹಾಗೂ ನಿಫ್ಟಿನಲ್ಲಿ 23,250 ಮೇಲೆ ಹೋದ್ರೆ ನಾವು ಇಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಮೊದಲನೇ ಟಾರ್ಗೆಟ್ 23,350 ಹಾಗೂ ಸೆಕೆಂಡ್ ಟಾರ್ಗೆಟ್ 23,420 ಇಲ್ಲಿವರೆಗೆ ಆಗಿತ್ತು. ಸೊ ಇಲ್ಲಿ 250 ಮೇಲೆ ನಾವು ಇಲ್ಲಿ ಕಾಲ್ ಪೊಸಿಷನ್ಸ್ ಅನ್ನು ತಗೊಂಡಿದ್ವಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ನಿಯರ್ ಫಸ್ಟ್ ಟಾರ್ಗೆಟ್ ಬಂದ ಮೇಲೆ ನಾವು ಕಾಸ್ಟ್ ಅಂದ್ರೆ ಬೈ ಪ್ರೈಸ್ಗೆ ನಮ್ಮ ಸ್ಟಾಪ್ ಲಾಸ್ ನ ತಗೊಂಡ್ ಬಂದ್ವಿ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಬಂದ ಕರೆಕ್ಷನ್ ಸೊ ನಮ್ಮ ಸ್ಟಾಪ್ ಲಾಸ್ ನ ಹಿಟ್ ಮಾಡೋದಲ್ದೇನೆ ಇನ್ನೂ ಹೆಚ್ಚಿನ ಕರೆಕ್ಷನ್ ನಿಫ್ಟಿನ ಮಾರ್ನಿಂಗ್ ಲೋ ಅಲ್ಲದೆ ನಿನ್ನೆ ಲೋ ಕೆಳಗಡೆ ಕೂಡ ತಗೊಂಡ್ ಬಂದಿತ್ತು. ಸೊ ಇಲ್ಲಿ ಅಗೇನ್ ಬಿಯರ್ಸ್ ಒಂದು ಒಳ್ಳೆ ಮೂವ್ಮೆಂಟ್ ಅಲ್ಲಿ ಪ್ರಾಫಿಟ್ ನ ಬುಕ್ ಮಾಡಿರ್ತಾರೆ. ಆದ್ರೆ ನಾವು ಯಾವುದೇ ಪುಟ್ ಪೊಸಿಷನ್ಸ್ ನ ಇಲ್ಲಿ ತಗೊಳ್ಳಿಲ್ಲ. ಏತಕ್ಕಂತ ಹೇಳ್ತೀನಿ. ಸೊ ಇಲ್ಲಿ ನಾವು ಮಾರ್ಕೆಟ್ ಅನಾಲಿಸಿಸ್ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನಾವು ಇಲ್ಲಿ ಚೆಕ್ ಮಾಡ್ತಾ ಇದ್ರೆ ಮಾರ್ಕೆಟ್ ಅಂತೂ ಓವರ್ ಸೋಲ್ಡ್ ಇದೆ, ಅದು ನಿಮ್ಗೆ ಗೊತ್ತಿರೋದೆ. ಇನ್ನು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ಇಲ್ಲಿ ಕಡಿಮೆ ಆಗ್ತಾ ಇತ್ತು. ಓಕೆ, ಸೊ ಅದು ಸ್ವಲ್ಪ ನನಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇತ್ತು. ಇನ್ನು ಇಲ್ಲಿ ನಾವು ನೋಡಿದ್ರೆ ಯು ಎಸ್ ನ ಡಾಲರ್ ಇಂಡೆಕ್ಸ್ ಇದು ಕೂಡ 109 ಹತ್ರ ಎಲ್ಲ ಹೋಗಿದ್ದು 100 ಕೆಳಗಡೆ ಬಂದು 107.5 ಹತ್ರ ಇರೋದು, ಇದು ಆಕ್ಚುಲಿ ಪಾಸಿಟಿವ್ ಆಗಿದೆ. ಸೊ ಆದ್ರೆ ಕೂಡ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂತು. ಅದೇ ಅಲ್ಲದೆ ನಾವು ಇಲ್ಲಿ ಯು ಎಸ್ ಗೌರ್ಮೆಂಟ್ ಬಾಂಡ್ ಇಲ್ಡ್ 10 ಇಯರ್ ಬಾಂಡ್ ಇಲ್ಡ್ ನ ನೋಡಿದ್ರೆ ಇದು ಆಕ್ಚುಲಿ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇದೆ, ಇಲ್ಲೇನು ಹೆಚ್ಚಿನ ಮೂಮೆಂಟಮ್ ಬರ್ತಾ ಇಲ್ಲ. ಸೊ ಇದು ಸದ್ಯಕ್ಕೆ ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇತ್ತು, ಏನು ಚೇಂಜಸ್ ಕಾಣಿಸ್ತಾ ಇಲ್ಲ. ಹಾಗೂ ರುಪಿ ಅಗೇನ್ಸ್ಟ್ ಯು ಎಸ್ ಡಾಲರ್ ಇದು ಕೂಡ ಇಲ್ಲಿ ಕಡಿಮೆ ಆಗ್ತಾ ಇದೆ, ನೀವು ನೋಡ್ಬೋದು. ಸೊ ಇದೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತಾ ಇತ್ತು. ಅದ್ರ ಜೊತೆಗೆ ಬ್ರೆಂಟ್ ಕ್ರೂಡ್ ನ ಕೂಡ ನೋಡಿದ್ರೆ ಇದು ಕೂಡ 80 ಮೇಲೆ ಹೋಗಿದ್ದು ಕಡಿಮೆ ಆಗಿ 78 ಗಿಂತ ಕಡಿಮೆ ಬಂದಿದ್ದು, ಇದು ಕೂಡ ಆಕ್ಚುಲಿ ಪಾಸಿಟಿವ್ ಆಗೇ ಇದಾವೆ ಎಲ್ಲ ಪ್ಯಾರಾಮೀಟರ್ಸ್, ಅಂದ್ರೆ ನ್ಯೂಟ್ರಲ್ ಟು ಪಾಸಿಟಿವ್ ಅಂತ ಹೇಳ್ಬೋದು. ಸೊ ಈ ರೀತಿ ಇದ್ದಾಗ ನಾವು ಮಾರ್ಕೆಟ್ ಅಲ್ಲಿ ರಿಕವರಿ ಬಂದ್ರೆ ಕೂಡ ಅದು ಹೆಚ್ಚಿನ ಕರೆಕ್ಷನ್ ಬರಲ್ಲ. ಮೇ ಬಿ ನಿಫ್ಟಿನ 200 ಸಪೋರ್ಟ್ ಆದ್ರೆ 300 ಮೇಲೆ ಹೋದ್ಮೇಲೆ 200 ಸಪೋರ್ಟ್ ತಗೋಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ 200 ಅಲ್ಲಿ ಕೂಡ ಸಪೋರ್ಟ್ ತಗೊಳ್ಳಿಲ್ಲ. ನಿಫ್ಟಿ 170 ಕೆಳಗಡೆ ನಮ್ಮ ಮೊದಲನೇ ಸ್ಟಾಪ್ ಲಾಸ್ ಇತ್ತು, ಅದನ್ನ ನಾವು ಟ್ರೈಲನ್ ಮಾಡಿದ್ವಿ. ಆದ್ರೆ 170 ಗಿಂತ ಕೆಳಗಡೆ ಬಂದು 100 ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಾಣ್ತು. ಆಕ್ಚುಲಿ ಇದು ಬಹಳ ಪೇನ್ಫುಲ್ ಸೆಷನ್ ಆಗಿತ್ತು. ಸೊ ಇನ್ನು ನಾವು ಈಗ ನೆಕ್ಸ್ಟ್ ವೀಕ್ಗೆ ಅಂದ್ರೆ 27 ಜನವರಿಯಿಂದ ಎಂಡ್ ಆಫ್ ದ ಮಂತ್ ಜನವರಿ 30ರಂದು ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ. ಸೊ ಅಲ್ಲಿವರೆಗೆ ಮಾರ್ಕೆಟ್ ಮೂವ್ಮೆಂಟಮ್ ಹೇಗೆ ಬರ್ಬೋದು ಅಂತ ನಾವು ನೋಡ್ಬೇಕಾಗುತ್ತೆ. ಅದಲ್ಲದೆ ಫೆಬ್ರವರಿ ನಿಮ್ಗೆಲ್ಲ ತಿಳಿದಿರ್ಲಿ, ಫೆಬ್ ಯೂನಿಯನ್ ಬಜೆಟ್ ಇದೆ. ಸೊ ಇದು ಸಾಟರ್ಡೆ ಇರುತ್ತೆ, ಅಂದ್ರೆ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ. ಶುಕ್ರವಾರದ ನಂತರ ಶನಿವಾರ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ಅವತ್ತಿನ ದಿನ ಬಜೆಟ್ ಟೈಮ್ ಅಲ್ಲಿ ಹೈ ವಾಲಟಿಲಿಟಿ ಇರುತ್ತೆ. ಸೊ ಅಲ್ಲಿವರೆಗೆ ಮಾರ್ಕೆಟ್ ಅಲ್ಲಿ ಈ ರೀತಿ ವಾಲಟಿಲಿಟಿ ಬರೋ ಚಾನ್ಸಸ್ ತುಂಬಾ ಇದಾವೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಪೊಸಿಷನ್ಸ್ ಗಳನ್ನ ತಗೋಬೇಕಾಗುತ್ತೆ. ಸೊ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳಾದವು. ಇನ್ನು ಯು ಎಸ್ ಮಾರ್ಕೆಟ್ ಕಡೆ ಬಂದ್ರೆ ಯು ಎಸ್ ಮಾರ್ಕೆಟ್ ಅಲ್ಲಿ ನೋಡಿ ಒನ್ ಸೈಡ್ ಮೂವ್ಮೆಂಟ್ ಬರ್ತಾ ಇದೆ, ಅಪ್ ಮೂವ್ ಪಾಸಿಟಿವ್ ಆಗೇ ಇದೆ. ಯು ಎಸ್ ನ ಡೌ ಜೋನ್ಸ್ ಆಗ್ಲಿ ನಾಸ್ಡಾಕ್ ಆಗ್ಲಿ ಒಳ್ಳೆ ಮೂವ್ಮೆಂಟಮ್ ಬಂದಿತ್ತು. ಸೊ ಇಲ್ಲಿ ಕೂಡ ಪಾಸಿಟಿವ್ ಆಗಿದೆ, ಯು ಎಸ್ ಮಾರ್ಕೆಟ್ ಕಡೆಯಿಂದ ಕೂಡ ಪಾಸಿಟಿವ್ ಆಗಿದೆ. ಇನ್ನು ನಾವು ಆಪ್ಷನ್ ಚೈನ್ ನ ಚೆಕ್ ಮಾಡಿದ್ರೆ ನಾನು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದು ಪುಟ್ ಸೈಡ್ ಅಲ್ಲಿ 42 lakhs ಓಪನ್ ಇಂಟ್ರೆಸ್ಟ್ ಇದ್ರೆ, ಕಾಲ್ ಸೈಡ್ ಅಲ್ಲಿ 56 lakh ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ನಿಫ್ಟಿ ಆಪ್ಷನ್ ಚೈನ್ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಇಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ 1,20,000 ಇದೆ, ಇದು 23,000 ಹತ್ರ. ಅಲ್ಲಿಂದ 1,13,000 ಅದಕ್ಕಿಂತ ಕಡಿಮೆ ಓಪನ್ ಇಂಟ್ರೆಸ್ಟ್ 23,100 ಹತ್ರ. ಮೊದಲೇ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 2,24,000 ಬಿಲ್ಟ್ ಆಗಿರೋದು 23,200 ಹತ್ರ. ಅಲ್ಲಿಂದ 23,300 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಅದಾದ್ಮೇಲೆ 23,500 ಹತ್ರ ಇದೆ. ಸೊ ಡೇಟಾ ಮಿಕ್ಸ್ಡ್ ಆಗಿ ಕಾಣಿಸ್ತಾ ಇದಾವೆ ಇಲ್ಲಿ ಕಾಲ್ ರೇಟರ್ಸ್. ಇನ್ನು ಪುಟ್ ರೇಟರ್ಸ್ ಬಂದ್ರೆ 23,200 ಹತ್ರ ಅಗೇನ್ ಪುಟ್ ರೇಟರ್ಸ್ ಇಲ್ಲಿ ಹೊರಗಡೆ ಬಂದಿದ್ದಾರೆ. ಸೊ ಇದೇ
ಮಾರ್ಕೆಟ್ ಅಲ್ಲಿ ಶಾರ್ಪ್ ಕರೆಕ್ಷನ್ ಬರೋಕ್ಕೆ ಕಾರಣ ಆಯ್ತು ಅಂತ ಹೇಳ್ಬೋದು. 23,000 ಹತ್ರ ಕೂಡ ಇಲ್ಲಿ ತಮ್ಮ ಪೊಸಿಷನ್ಸ್ ಗಳಿಂದ ಹೊರಗಡೆ ಬಂದಿದ್ದಾರೆ. ಸೊ 23,000 ಸಪೋರ್ಟ್ ಆಗಿರುತ್ತೆ. ಸೊ ಈ ಬಾರಿ 23,000 ಏನಾದರೂ ಬ್ರೇಕ್ ಆದ್ರೆ ನಿಫ್ಟಿ ಇನ್ನು ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಸೋಮವಾರ ದಿನ ಹೇಗೆ ಆಗ್ಬೋದು ಅಂತ ನೋಡ್ಬೇಕಾಗುತ್ತೆ. ಆಪ್ಷನ್ ಚೈನ್ ಪ್ರಕಾರ ನೆಗೆಟಿವ್ ಆಗಿದೆ, ಆದ್ರೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಪ್ರಕಾರ ಪಾಸಿಟಿವ್ ಆಗಿದೆ. ಸೊ ಶಾರ್ಟ್ ಕವರಿಂಗ್ ಏನಾದರೂ ಸೋಮವಾರ ದಿನ ಬರೋಕ್ಕೆ ಶುರು ಆದ್ರೆ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ರಿಕವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ರಿಕವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ನಾವು ಅಗೇನ್ ಲಾಂಗ್ ಪೊಸಿಷನ್ಸ್ ಯಾವ ಲೆವೆಲ್ ಇಂದ ತಗೋಬೇಕು ಅಂತಂದ್ರೆ, ಸೊ ಇಲ್ಲಿ ನೀವು ನೋಡ್ಕೊಳ್ಳಿ 200 ಇದು 10 ಡೇ ಮೂವಿಂಗ್ ಆವರೇಜ್, ಇದು 23,200 ಹತ್ರ ಬರುತ್ತೆ ಸೋಮವಾರ ದಿನ. ಹಾಗೂ 5 ಡೇ ಮೂವಿಂಗ್ ಆವರೇಜ್ 23,100 ಹತ್ರ ಬರುತ್ತೆ. ಸೊ ನಾವು 23,100 ಮೇಲೆ ನಿಫ್ಟಿ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಿ ಕೆಳಗಡೆ 23,050 ಓನ್ಲಿ 50 ಪಾಯಿಂಟ್ಸ್ ದೂರದಲ್ಲಿ ಸ್ಟಾಪ್ ಲಾಸ್ ನ ಪ್ಲಾನ್ ಮಾಡಿ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. 23,200 ಏನ್ ಬರುತ್ತೆ 10 ಡೇ ಮೂವಿಂಗ್ ಆವರೇಜ್. ಪ್ರೀವಿಯಸ್ಲಿ 10 ಡೇ ಮೂವಿಂಗ್ ಆವರೇಜ್ ಮೇಲೆ 2-3 ಬಾರಿ ಹೋದ್ರೆ ಕೂಡ ಇಲ್ಲಿ ಫಾಲ್ಸ್ ಬ್ರೇಕ್ಔಟ್ ಆಗಿ ಕೆಳಗಡೆ ಬಂದಿತ್ತು. ಸೊ ಈ ಬಾರಿ ಮೇಲೆ ಹೋಯ್ತು ಅಂತಂದ್ರೆ 23,200 ಮೇಲೆ ಇಲ್ಲಿಂದ ಒಳ್ಳೆ ಮೂಮೆಂಟಮ್, ಅದು ನಿಫ್ಟಿನ ಮೇಲೆ 23,600 ವರೆಗೆ ನಾನು ಈ ಮಂತ್ಲಿ ಎಕ್ಸ್ಪೈರಿ ವರೆಗೆ ಟಾರ್ಗೆಟ್ ಇಟ್ಕೊಂಡಿದ್ದೇನೆ. 23,600 ಹಾಗೂ 23,750 ಲೆವೆಲ್. ಸೊ ಈ ಲೆವೆಲ್ಗಳನ್ನ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ 23,200 ಮೇಲೆ ಅಗ್ರೆಸಿವ್ ಆಗಿ ಹಾಗೂ 23,100 ಮೇಲೆ ಕಡಿಮೆ ಕ್ವಾಂಟಿಟಿನಲ್ಲಿ ನಾವು ಲಾಂಗ್ ಪೊಸಿಷನ್ಸ್ ನ ಪ್ಲಾನ್ ಮಾಡಬಹುದು. ಅದೇ ನಿಫ್ಟಿ ಏನಾದರೂ ಕೆಳಗಡೆ ಬಂದು 22,950 ಕೆಳಗಡೆ ಹೋದ್ರೆ ಮಾತ್ರನೇ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು 23,950 ಇಂದ 23,100 ಇದನ್ನ ನೋ ಟ್ರೇಡಿಂಗ್ ಝೋನ್ ಅಂತಾನೆ ನಾವು ಕನ್ಸಿಡರ್ ಮಾಡೋಣ. ಇನ್ನು ನಿಫ್ಟಿ ಜೊತೆಗೆ ನಿಮಗೆ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಬೇಕು ಅಂತಂದ್ರೆ ಅದನ್ನ ನಾನು ಸಪ್ರೇಟ್ ವಿಡಿಯೋ ತಗೊಂಡು ಬರ್ತಾ ಇರ್ತೀನಿ. ಅದು ಶುಕ್ರವಾರದ US ಮಾರ್ಕೆಟ್ ಕ್ಲೋಸಿಂಗ್ ನ ನೋಡ್ಕೊಂಡು ನಿಫ್ಟಿ ರಿವ್ಯೂ ಅಗೇನ್ ಮಾಡೋಣ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ನ ನಮ್ಮ ಮುಂದಿನ ವಿಡಿಯೋದಲ್ಲಿ ತಗೊಂಡು ಬರ್ತೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.